ನಮಸ್ಕಾರ ಮಮ್ಮಿ. ನಮಸ್ಕಾರ ಮಾಮ, ನಿಮ್ಗೂ ನಮಸ್ಕಾರ. ಮತ್ತೆ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ಎಲ್ಲ ಆರಾಮು. ಹೌದಾ? ಕಾಮೆಂಟ್ನಲ್ಲಿ ಇದೆಲ್ಲ ತೋರಿಸ್ತಾ ಇದ್ದೀರಾ, ತುಂಬಾ ಚೆನ್ನಾಗಿದೆ. ಆನೆಕಲ್ಲಿಂದ ಮಾತಾಡ್ತಾ ಇದ್ದೀರಿ. ಹೌದೌದು. ವಿಜಯ ರಾಘವನ್ ಅವರ ವೈಫು. ಹೌದು ಮಾಮ, ಹೌದು. ಒಂದ್ ನಿಮಿಷ. ಒಂದ್ ನಿಮಿಷ. ಅದು ಚಾರ್ಜ್ ಹಾಕಿದ್ದೆ. ತುಂಬಾ ಚೆನ್ನಾಗ್ ಬರ್ತಾ ಇದೆ ಮಾಮ, ನೀವು ತೆಗ್ದಿರೋ ವಿಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ಸಂತೋಷ ಆಯ್ತಮ್ಮ. ದೇವರು ಹೆಚ್ಚೆಚ್ಚಿಗೆ ನಿಮ್ಗೆ ಶಕ್ತಿ ಕೊಡ್ಲಿ ತೆಗಿಯೋದಕ್ಕೆ, ಆಯ್ತಾ? ದೇವ್ರ ಇನ್ನು ಮದ್ವೆದ್ದೊಂದು ಹಾಕಿದ್ವಿ ನೋಡ್ದು, ಹಿರೇಮಂಗಳೂರಿಂದು. ಹಿರೇಮಂಗಳೂರ್ ನೋಡ್ದೆ. ಮತ್ತೆ ಮದ್ವೆದೆಲ್ಲ ತೋರಿಸ್ತಾ ಇದ್ರಿ. ಹೌದೌದು, ಇವತ್ತು ಲಾಸ್ಟ್ ಸಪ್ತಪದಿ ಹಾಕಿದ್ವಿ ಇವತ್ತು. ಹೌದು, ಸಪ್ತಪದಿ ನೋಡ್ತಾ ಇದ್ದೆ. ತುಂಬಾ ಚೆನ್ನಾಗ್ ಬರ್ತಾ ಇದೆ. ಹಾಕಿದೀವಿ. ಕಾಮೆನಹಳ್ಳಿ ನೋಡ್ತಾ ಇದ್ದೆ, ತುಂಬಾ ಚೆನ್ನಾಗಿದೆ. ಬಹಳ ಖುಷಿ ಆಯ್ತು ಮಾಮ ನನಗಂತೂ. ನೀವು ತೆಗ್ದು ಹಾಕ್ತಾ ಇದ್ರೆ, ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ರೆ ನಮಗ್ ಬಹಳ ಖುಷಿ ಆಗತ್ತೆ. ಸಂತೋಷಮ್ಮ, ಎಲ್ಲ ನೋಡಿದೀವಿ, ಆನಂದ ಪಟ್ವಿ ಅಂತ ಅಂದ್ರೆ ಅಲ್ವಾ? ಹೌದು, ಸಂತೋಷ. ಹೌದು. ನೀವು ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ. ಆಯ್ತಾಯ್ತು, ಶೇರ್ ಮಾಡ್ತೀನಿ ಮಾಮ. ಮಾಡಿ. ಆಯ್ತು ಮಾಮ, ಆಯ್ತು. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿ ತೆಗಿತಾ ಇದ್ದೀರಾ. ತುಂಬಾ ಖುಷಿ ಆಗತ್ತೆ. ದೇವ್ರು ಹೆಚ್ಚೆಚ್ಚಿಗೆ. ಇನ್ನು 15 ದಿವಸ ಬರುತ್ತೆ ಭರತನಾಟ್ಯ. ಹೌದು. ಆಮೇಲೆ ಬೆಂಗಳೂರಿನ ಭರತನಾಟ್ಯ ಬರ್ತದೆ. ಒಂದ್ ಹುಡುಗಿ ರಂಗಪ್ರವೇಶ ಮಾಡಿದ್ಲು. ಆಮೇಲೆ ಹಾಕ್ಬೇಕಾಗಿತ್ತು. ಬಂದ್ರೆ ನಮ್ಮ ಇವ್ರದ್ದು ಮದ್ವೆ ಮತ್ತೆ ಮುಂಚೆ ಇರೋದ್ರಿಂದ ಅವ್ರ ಅಮೆರಿಕಾಗ ಹೊರಟೋಗ್ತಾರೆ ಅನ್ಬಿಟ್ಟು ಹೌದು ವಿಡಿಯೋ ಮಾಡಿ ಹಾಕ್ಬೇಕಾಗಿತ್ತು. ಅದ್ರಿಂದ ಆಗ್ಲಿಲ್ಲ. ಅದು ಆಯ್ತು ಪೂರ್ತಿ. ಆ ಹುಡ್ಗಿ ಅಮೆರಿಕ ಹೋಗ್ತಾ ಇದ್ದಾಳ? ಅಮೆರಿಕಲ್ ಇದ್ದಾಳೆ ಅವಳು. ಹೌದಾ? ಅವರ ಮಗನಿಗೆ ಮುಂಜಿ ಮಾಡ್ಬೇಕಾಗಿತ್ತು. ಆಮೇಲೆ ಅವರು ಅಲ್ಲಿ ಸಂಪ್ರದಾಯ ಅಲ್ವಾ. ಹೌದು. ಅಲ್ಲೇ ಮದ್ವೆ ಮಾಡ್ಕೊಂಡು ಸುಮ್ಮನೆ ಇಲ್ಲಿ ಮೊದ್ಲು ಮದ್ವೆ ಆಗಾಗಿತ್ತು. ಇಲ್ಲೇ ಮಾಡಿದ್ರು. ಇಲ್ಲೇ ಅವ್ರ ಅಣ್ಣ ತಮ್ಮ ಚಿಕ್ಕಮ್ಮ ಅವ್ರಿಗೆಲ್ಲ ನೋಡಿರ್ಲಿಲ್ವಲ್ಲ. ಅದಕ್ಕೂ ಅಮೆರಿಕಾದವ್ರಿಗೆ ನಮ್ ಹಿಂದೂ ಸಂಪ್ರದಾಯ ಹೆಂಗೆ ಇರ್ಲಿ ಅಂದ್ಬಿಟ್ಟು ಹಿರೇಮಂಗ್ಳೂರ್ ಕಣ್ಣನವ್ರು ಕನ್ನಡದಲ್ಲೇ ಮಾಡಿಸ್ತಾರೆ ಬಿಟ್ಟು ಮಾಡ್ಸಿದ್ದು. ತುಂಬಾ ಚೆನ್ನಾಗ್ ಬರ್ತಾ ಇದೆ ಮಾಮ, ತುಂಬಾ ಚೆನ್ನಾಗ್ ತೆಗಿತಾ ಇದ್ದೀರಾ, ಕೊಡ್ತಾ ಇದ್ದೀರಾ. ಒಳ್ಳೊಳ್ಳೆ ಇದು ನಿಮ್ಗೆ ಹೆಚ್ಚು ದೇವರು ಆರೋಗ್ಯ ಎಲ್ಲ ಕೊಡ್ಲಿ. ತುಂಬಾ ಚೆನ್ನಾಗ್ ಬರ್ತಾ ಇದೆ, ಬಹಳ ಖುಷಿ ಆಗುತ್ತೆ. ನಾನು ಅದೇ ಅನ್ಕೊಳ್ತೀನಿ, ಮಾಮ ಅಪ್ಲೋಡ್ ಮಾಡ್ತಾ ಇರ್ತಾರೆ, ನೋಡ್ತಾ ಇರೋದು. ಹೌದು, ಪಾಪ ಮನೆಯಲ್ಲೇ ಕೂತಿರೋರು ವಯಸ್ಸಾಗಿರೋರಿಗೆ. ಹೌದು ಮಾಮ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಬಿಡಿ. ಇವಾಗ ಕೆಲವು ನೋಡಕ್ಕಾಗಲ್ಲ ಸನ್ನಿವೇಶನ. ನಾವು ಮದುವೆ ಹೋಗ್ತೀವಿ, ಮದುವೆಲಿ ಓಡಾಡ್ತೀವಿ, ಮಾಡ್ತೀವಿ. ಹೌದು. ಅದ್ರ ಆನಂದ ಬೇರೆ ನೋಡ್ಕೊಂಡ್ ಕೂತ್ಕೊಳಕ್ಕೆ ಅಲ್ವಾ? ಕಾಮೆನಹಳ್ಳಿ ಎಲ್ಲ ಅಷ್ಟು ಜನ ಇದಾರ ಮಾಮ ನಮ್ಮವರು? ಕಾಮೆನಹಳ್ಳಿ ಇರೋದೇ 4 ಮನೆ. ವಾರ್ಷಿಕೋತ್ಸವ ಅಂದಾಗ ಎಲ್ಲರೂ ಬಂದು ಓಡಾಡಿ ಮಾಡಿ ಮಾಡ್ತಾರೆ. ಅದೇ ಬಹಳ ಖುಷಿ ಆಯ್ತು. ಉತ್ಸವ ನಮಸ್ಕಾರ ಮಾಡ್ಕೊಂಡೆ. ಯಜಮಾನ್ರಿಗೂ ತೋರ್ಸಿದ್ರ? ತೋರಿಸ್ತಾ ನೋಡ್ತಾ ಇರ್ತಾರ ಅವರು. ಅದಕ್ಕೆ ಹೇಳ್ತಾ ಇದ್ರು. ಮಗಳಿಗೆ ಹಾಕಿ. ಆಯ್ತು ಮಾಮ, ಹಾಕ್ತೀನಿ. ಮಗಳಿಗೆ ಶೇರ್ ಮಾಡಿ. ಸರಿ ಮಾಡಿ ಮಾಮ, ಸರಿ ಮಾಮ. ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಲಿ. ಹೌದು ಸ್ನೇಹಿತರು ಎಲ್ಲಾರು ಇದ್ರೆ ಆಗ್ಲಿ ಮಾಮ, ಆಗ್ಲಿ. ಸರಿ ಮಾಮ, ಬಹಳ ಖುಷಿ ಆಗ್ತಾ ಇದೆ ನಂಗಂತೂ, ಬಹಳ ಖುಷಿ. ನಾ ಏನ್ ಬೇರೆ ನೋಡ್ತೀವೋ ಇಲ್ವೋ ಟಿವಿಲಿ, ಇಂಥದ್ದೆಲ್ಲ ಕಾರ್ಯಕ್ರಮಗಳನ್ನ ನೋಡ್ಬೇಕು ನಾವು. ಚೆನ್ನಾಗ್ ಮಾಡಿ ಇದ್ ಮಾಡ್ತೀರಲ್ವಾ, ನಾವು ಅವ್ರಿಗೆ ಎಂಕರೇಜ್ ಕೊಡ್ಬೇಕು. ಖಂಡಿತವಾದ ಮಾತಾಡು ಅಲ್ವಾ ಮಾಮ? 4 ಜನ ಚೆನ್ನಾಗಿದೆ ಅಂದ್ರೆ ಹೌದು ತಾನೆ, ಮಾಡಿ ಹಾಕ್ಬೋದಮ್ಮ. ನಾವೇನ್ ದುಡ್ಡಿನ ವಾರ್ತೆಗಳು ಮಾತನಾಡುತ್ತವರು HN ಕೇಶವನ್ ಹುಲಿಕಲ್. ಹಾಸನ ಜಿಲ್ಲೆ ಬೇಲೂರು ತಾಲೂಕು ಕಾಮೆನಹಳ್ಳಿಯಲ್ಲಿ ಇಷ್ಟಕಾಮ್ಯ ಸ್ವಾಮಿ ದೇವರ 5ನೇ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಅಲ್ಲಿ ನಮ್ಮ ವಿಡಿಯೋವನ್ನು ತೆಗೆಯಲು ಊರಿನ ಪ್ರಮುಖರೆಲ್ಲರೂ ಸಹಕರಿಸಿದ್ದಕ್ಕೆ ಅವರಿಗೆಲ್ಲ ಧನ್ಯವಾದಗಳನ್ನು ನಾವು ತಿಳಿಸುತ್ತಾ ಇದ್ದೇವೆ. HN ಕೇಶವನ್ ಹುಲಿಕಲ್.
ವಿಡಿಯೋ ಚಿತ್ರೀಕರಣ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಮರೆಯದೆ ವೀಕ್ಷಿಸಿ. ಹಾಸನ ಜಿಲ್ಲೆ ಹಾಸನ ತಾಲೂಕಿನ ಕಾಮೇನಹಳ್ಳಿಯ ವಸುಮತಿ ಜಗನ್ನಾಥ್ ಮಾಡುವ ಅನಂತ ಅನಂತ ವಂದನೆಗಳು. ಹಾಸನ ಕಾಮೇನಹಳ್ಳಿಯಲ್ಲಿ ಇಷ್ಟಕಾಮ್ಯ ಸ್ವಾಮಿಯವರ 5ನೇ ವಾರ್ಷಿಕೋತ್ಸವದ ಸಮಾರಂಭವನ್ನು ನಡೆಸಿದ್ದೇವೆ. ತಾವೆಲ್ಲರೂ ವಿಡಿಯೋ ಮೂಲಕ ನೋಡಿ ನಮಗೆ ಆಶೀರ್ವಾದ ಮಾಡಿ ಮತ್ತೆ ಮುಂದಿನ ಕಾರ್ಯಕ್ರಮವನ್ನು ಮಾಡಲು ಉತ್ತೇಜನ ಕೊಡಿ ಎಂದು ತಮ್ಮಲ್ಲಿ ನಾವು ಕೇಳಿಕೊಳ್ಳುತ್ತಿದ್ದೇವೆ. ಪೂರ್ತಿಯಾಗಿ ಕಾಮೇನಹಳ್ಳಿಯಲ್ಲಿ ನಡೆತಕ್ಕಂತಹ ಎಲ್ಲ ಕಾರ್ಯಕ್ರಮವನ್ನು ಎನ್ ಕೇಶವನ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರವಾಗುತ್ತಿದೆ. ದಯವಿಟ್ಟು ನೋಡಿ. ಇಂತಿ ವಸುಮತಿ ಜಗನ್ನಾಥ್. ಕೆ.ವಿ. ಶ್ರೀಧರ್ ಬೆಂಗಳೂರಿನಲ್ಲಿ ವಾಸವಾಗಿರ್ತಕ್ಕಂತಹ ಸಾಫ್ಟ್ವೇರ್ ಇಂಜಿನಿಯರ್. ಇವರು ಇಷ್ಟಕಾಮ್ಯ ಸ್ವಾಮಿಯವರ 5ನೇ ವಾರ್ಷಿಕೋತ್ಸವದ ಅಂಗವಾಗಿ ಹಾಸನ ತಾಲೂಕಿನ ಕಾಮೇನಹಳ್ಳಿಯ ದೇವಸ್ಥಾನಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಿದ್ದಾರೆ. ಘಂಟಾನಾದ ಮೂಲಕವಾಗಿ ಸ್ವಾಗತ ಸುಸ್ವಾಗತ. ಶ್ರೀಧರ್. ಆಯ್ತಾ? ನಮಸ್ಕಾರ. ಹೌದು, ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಏನು ಇಲ್ಲಿ ಬಂದಿರೋ ಉದ್ದೇಶ? ಇವತ್ತು ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಹಾಸನ ಜಿಲ್ಲೆ ಬೇಲೂರು ತಾಲೂಕು ಕಾಮೇನಹಳ್ಳಿ ನಮ್ಮ ಊರು. ನಾನು ಹುಟ್ಟು ಬೆಳೆದವರು. ಇಲ್ಲಿ ಒಂದು ದೇವಸ್ಥಾನನ 2019ನೇ ಇಸ್ವಿಲಿ ನಮ್ಮ ಕಾಮೇನಹಳ್ಳಿಯಲ್ಲಿ ಶ್ರೀಧರ್ ಮಾಮ ಅಂತಿದ್ರು. ಅವರ ಒಂದು ಸಮ್ಮುಖದಲ್ಲಿ ಎಲ್ಲರೂ ಸೇರಿ ದೇವಸ್ಥಾನ ಕಟ್ಟಿದ್ದಾರೆ. ಆ ದೇವಸ್ಥಾನದ ಹೆಸರೇನು ಅಂದರೆ ಇಷ್ಟಕಾಮ್ಯ ದೇವಸ್ಥಾನ, ಇಷ್ಟಕಾಮ್ಯ ಕೇಶವ ದೇವಸ್ಥಾನ ಅಂತೇಳಿ. ಇವರು ಮಧುಸೂದನ್ ಅಂತ. ನಮಸ್ಕಾರ. ಇವರು ಹೇಳ್ತಾ ಇದ್ದಾರೆ, ಆ ಕಡೆಯಿಂದ ಕಂದ್ಲಿ ಕಡೆಯಿಂದ ಸಕಲೇಶ್ಪುರ ರೋಡ್ ಕಂದ್ಲಿ ಕಡೆಯಿಂದ ಬಂದರೆ ಇಲ್ಲಿ ಬೈಲಹಳ್ಳಿ, ನೆಕ್ಸ್ಟ್ ಕಾಮೇನಹಳ್ಳಿ ಗಡಿ ಬರುತ್ತೆ. ಕಾಮೇನಹಳ್ಳಿ ಈ ಕಡೆಯಿಂದ ಹಗರೆಯಿಂದ ಬಂದರೆ ಹಾಸನ ಬಂದು ಹಗರೆ ಇಳ್ಕೊಂಡು ಹಗರೆಯಿಂದ ಹುಲ್ಗುಂಡಿಯಿಂದ ಇಲ್ಲಿ ಬಂದರೆ ಇಲ್ಲಿ ಗಡಿಗೆ ಬಂದು ನೋಡಿ, ಇಲ್ಲಿ ಗಡಿ ಕಾಣಿಸುತ್ತಲ್ಲ, ಇಲ್ಲಿಂದ ಒಳಗಡೆ ಹೋದರೆ ಕಾಮೇನಹಳ್ಳಿ ಅಂತ ಇಷ್ಟಕಾಮ್ಯ ದೇವಸ್ಥಾನ ಅಂತ ಚಿಕ್ಕೂರು. ಆ ಚಿಕ್ಕೂರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ಇದೇ ಕಾಮೇನಹಳ್ಳಿ. ಅಲ್ಲಿ ನಾಳೆ ಹನುಮ ಜಯಂತಿ ಉತ್ಸವ. ಇವತ್ತು ಹನುಮ ಜಯಂತಿ ಉತ್ಸವ, ನಾಳೆ ಕಲ್ಯಾಣೋತ್ಸವ, ಮತ್ತೆ ನಾಡಿದ್ದು ಸುಧಾಶೋಮನ ಏರ್ಪಡಿಸಲಾಗಿರುತ್ತದೆ. ಎಲ್ಲ ಏರ್ಪಾಡಾಗಿದೆ. ಇದನ್ನು ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ. ದಯವಿಟ್ಟು ನೋಡಿ, ಆನಂತರ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಬರ್ರಿ ಮಧು, அப்படியே முன்னுக்கு போங்க, முன்போட போங்க. இந்த கடை பாருங்க. அப்படியே நிற்காங்க. ಕಾಮೇನಹಳ್ಳಿಗೆ ಹೋಗೋ ದಾರಿನಿ. ಹಾಂ ಚೊಲ್ಲ ಕಾಮೇನಹಳ್ಳಿಗೆ ಹೋಗೋ ದಾರಿ. ಇದು ಕಾಮೇನಹಳ್ಳಿಗೆ ಹೋಗೋ ದಾರಿ. ನಾವು ಈ ಕಡೆಯಿಂದ ಹಾಸನದಿಂದ ಬಂದಾಗ ಇಲ್ಲಿ ಒಂದು ಸರ್ಕಲ್ ಸಿಗುತ್ತೆ. ಈ ಸರ್ಕಲ್ ಬಲಗಡೆ ತೆಗೆದ್ರೆ ಕಾಮೇನಹಳ್ಳಿಗೆ ಹೋಗುತ್ತೆ. ಇದೇ ಸೀದಾ ಹೋದರೆ ಹುಲ್ಗುಂಡಿಗೆ ಹೋಗುತ್ತೆ. ಹುಲ್ಗುಂಡಿ ಮಾದೇಳಿಗೆ ಹಗರೆಗೆ ಹೋಗ್ಬೇಕಾದ್ರೆ ಹೀಗೆ ಹೋಗ್ತಾರೆ. ಮತ್ತು ಈ ಕಡೆ ಹೋದರೆ ಬೈಲಹಳ್ಳಿ, ಹಾಸನ. ಈಗ ಇಲ್ಲಿ ಬಲಗಡೆ ತಿಳ್ಕೊಂಡು ಹೋದರೆ ಕಾಮೇನಹಳ್ಳಿ. ಹೀಗೆ ಮುಂದೆ ಹೋಗ್ತಾ ಸ್ವಲ್ಪ 1 ಕಿಲೋಮೀಟರ್ ಹೋದರೆ ದೇವಸ್ಥಾನ ಸಿಗುತ್ತಾ? ಇಷ್ಟಕಾಮ್ಯ ಕೇಶವ ದೇವಸ್ಥಾನ ಸಿಗುತ್ತೆ. ಹೋಗೋಣ, ನೋಡೋಣ, ಬನ್ನಿ. ಬನ್ನಿ. ಥ್ಯಾಂಕ್ ಯು. ಶ್ರೀ ಇಷ್ಟಕಾಮ್ಯ ಕೇಶವ ದೇವಾಲಯಕ್ಕೆ ಎಲ್ಲರಿಗೂ ಸ್ವಾಗತ, ಶುಭ ಸ್ವಾಗತ. ಇಷ್ಟಕಾಮ್ಯ ಕೇಶವ ಸೇವಾ ಸಮಿತಿ, ಕಾಮೇನಹಳ್ಳಿ, ಹುಲ್ಗುಂಡಿ ಮುಖ್ಯ ರಸ್ತೆ, ಹುಲ್ಗುಂಡಿ ಪೋಸ್ಟ್, ಹಾಸನ ತಾಲೂಕು, ಹಾಸನ, ಕರ್ನಾಟಕ 573216573216. ರಿಜಿಸ್ಟರ್ ನಂಬರ್ HSN-4-000-2017-2018. ನಮಸ್ಕಾರ. ಶ್ರೀ ಇಷ್ಟಕಾಮ್ಯ ಕೇಶವ ದೇವಾಲಯದ ಪ್ರಾಕಾರ ನಿರ್ಮಾಣದ ಸೇವಾಕರ್ತರು ಕೊರಟೀಕೆರೆ ಶೇಷಾದ್ರಿ ಅಯ್ಯಂಗಾರ್, ಹೈದರಾಬಾದ್ ಮತ್ತು ಕುಟುಂಬದವರು. ಧನ್ಯವಾದಗಳು.
ಅಲ್ಲೇ ಮಳೆ ಇಟ್ಟು ನೋಡ್ರಿ. ಅಲ್ಲೇ ಮಳೆ ಇಟ್ಟಾರಂತ ಅದನ್ನೀಗ ತಗೊಳ್ಳಿ, ಅವ್ರು ಬೇಡ. ಅಲ್ಲೇ ಮಳೆ ಇಟ್ಟಿದೆ ನೋಡ್ರಿ. ಬರ್ತಾ ಇದೆಯಲ್ಲ, ಎಲ್ಲಿ ಗುಡ್ಸಕ್ಕೆ ಮೇಲೆ ಹೋಗೋದಾ? ಇಲ್ಲ ಬರ್ತಾ ಐತೆ. ಕಮ್ಮಿ ಇಲ್ಲ, ನೀನು ಇದಕ್ಕೇನು ಕಮ್ಮಿ ಇಲ್ಲ. ಅಲ್ಲೋ ಮಣ್ಣು ಅಲ್ಲ ಶಿವರ.
ಎಲ್ಲರೂ ಈ ನಮ್ಮ ಪುಟ್ಟ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಧನ್ಯವಾದಗಳು. ಎಲ್ಲರೂ ಈ ನಮ್ಮ ಪುಟ್ಟ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಧನ್ಯವಾದಗಳು.